ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕಾಮನ್ ಕಮೆಂಟ್ ಅಂತ ಹೇಳಿದ್ರೆ ನಿಮ್ಮ ಏನ್ ಶೂಟಿಂಗ್ ಮೇಕಪ್ ಕಿಟ್ ಅಲ್ಲಿ ಏನೇನ್ ಇರುತ್ತೆ, ಏನ್ ನೀವು ಶೂಟಿಂಗ್ ಮೇಕಪ್ಗೆ ಏನೇನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ಇವತ್ತು ರೆಡಿ ಆಗ್ತಾ ಇದೆ. ಇವತ್ತು 6 to 6 ಕಾಲ್ ಶೀಟ್ ಇದೆ, ಲೇಟ್ ಆಗ್ಬಿಟ್ಟಿದೆ. ಆದ್ರೂ ಪಟ್ ಅಂತ ಬೇಗ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಂತೋಷ. ಇದು ನನ್ನ ಪಟ್ ಅಂತ ಬೇಗ ನೋಡಿ ಎಲ್ಲ ಟೈಮ್ ಆಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಆರ್ಟಿಸ್ಟ್ಗಳೆಲ್ಲ ಮಾತಾಡ್ತಿದ್ದಾರೆ. ಆರ್ಟಿಸ್ಟಿಗೆಲ್ಲ ಪೇಮೆಂಟ್ ಕೊಡ್ಬೇಕು. ದಿಸ್ ಇಸ್ ಮೈ ಪೌಚ್ ಮೇಕಪ್ ಕಿಟ್. ಇದಕ್ಕಿಂತ ಮುಂಚೆ ಸ್ಕಿನ್ ಪ್ಯಾಂಪ್ರಿಂಗ್ ಮಾಡ್ಕೊತೀನಿ. ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಆಲ್ರೆಡಿ ಹಾಕೊಂಡಿದ್ದೀನಿ. ಅದನ್ನ ಹಾಕಾದ್ಮೇಲೆ ಪ್ರೈಮರ್, ನೆಕ್ಸ್ಟು ಕನ್ಸಿಲರ್. ಸ್ವಿಸ್ ಬ್ಯೂಟಿದು ಕನ್ಸಿಲರ್ ಯೂಸ್ ಮಾಡ್ತಾ ಇರೋದು. ತುಂಬಾ ವರ್ಷದಿಂದ ನಾನು ಇದನ್ನ ಯೂಸ್ ಮಾಡಿದೆ. ದಿಸ್ ಇಸ್ ಗುಡ್. 6 to 6 ಕಾಲ್ ಶೀಟ್ ಇರೋದ್ರಿಂದ ಇವರು ಹೇರ್ ಸ್ಟೈಲಿಸ್ಟ್ ಕಿಟ್ ಬ್ಯಾಗ್ ತಗೊಂಡ್ಬರ್ಬೋದು. ಅವ್ರ ಹಸ್ಬೆಂಡ್ ಬ್ಯಾಗ್ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ಹೇರ್ ಪಿನ್, ಕೂಮಿ ಏನೂ ಇಲ್ಲ ಇವಾಗ. ಅಂದ್ರೆ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಯೂಸ್ ಮಾಡೋದು ಲೂಸ್ ಪೌಡರ್ ಮಾರ್ಸ್ದು. ಇಟ್ಸ್ ಟೂ ಗುಡ್. ನಾನು ಇಲ್ಲಿ ಹಾಕಿರ್ತೀನಿ ಪ್ರೈಸು ಮತ್ತೆ ಲಿಂಕ್ ಹಾಕಿರ್ತೀನಿ. ನೆಕ್ಸ್ಟು ನಾನು ಈ ಸ್ಟಿಕ್ನ ಯೂಸ್ ಮಾಡ್ತೀನಿ. ಇದಾದ್ಮೇಲೆ ನಾನು ಲಿಕ್ವಿಡ್ನ ಯೂಸ್ ಮಾಡೋದು. ಇದು ಶೇಡ್ ಬಂದು 4.5. ಬ್ರಷ್ ಬೇಸ್ ಆಗಿ ನಾನು ಇದನ್ನ ಯೂಸ್ ಮಾಡಿ ರಸಿತಕ್ಕ ಸ್ವಲ್ಪ ಬೇಸ್ ಆಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಇದ್ರ ಮೇಲೆ ಸ್ವಲ್ಪ ಲಿಕ್ವಿಡ್ ಹಾಕ್ತೀನಿ. ಲಿಕ್ವಿಡ್ ಬಂದ್ಬಿಟ್ಟು ಮೆಬ್ಲಿನ್ದು ಸೂಪರ್ ಲಾಂಗ್ ಸ್ಟೇ. ತುಂಬಾ ಚೆನ್ನಾಗಿದೆ. ಶೇಡ್ ನನಗೆ ಆಕ್ಚುಲಿ ಇಲ್ಲೇ 1 2 3 ಶೇಡ್. ಇದು ನನ್ನ ಏನು ಬೇಸ್ ಮತ್ತೆ ಫೌಂಡೇಶನ್. ಇದು ಸೆಟಲ್ ಆಗಿರುತ್ತೆ. ಆಕ್ಚುಲಿ ಇಲ್ಲಿ ಹೋಟೆಲಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ. ಎಷ್ಟೇ ಏನೇ ಮೇಕಪ್ ಹಾಕಿದ್ರು ಒಂದು ಸೀನ್ ಮಾಡೋಷ್ಟಕ್ಕೆ ಫುಲ್ ಮೇಕಪ್ ಎಲ್ಲ ಉಫ್ ಆಗಿಬಿಡುತ್ತೆ. ಮತ್ತೆ KKಲಿ ಇದೆ, ಶಿಫ್ಟ್ ಆಗ್ತೀವಿ. ಅಲ್ಲಿಗೆ ಹೋದಾಗ ಮತ್ತೆ ಟಚಪ್ ತಗೋಬೇಕು. ನೆಕ್ಸ್ಟು ನಾನು ಯೂಸ್ ಮಾಡೋದು ಕಾಂಟೋರ್. ಇದು ಅಷ್ಟೇ 2 in 1 ಇದೆ. ಹೈಲೈಟರ್ ಪ್ಲಸ್ ಕಾಂಟೋರ್. ಇದು ಕ್ಯಾಪು ಹೊಡೆದಾಕೊಂಡ್ಬಿಟ್ಟಿದ್ದೀನಿ. ಹೈಲೈಟರ್ ಖಾಲಿ ಆಗಿದೆ. ಇದು ಹೈಲೈಟರ್. ನೆಕ್ಸ್ಟ್ ಮತ್ತೆ ಅದೇ ಲೂಸ್ ಪೌಡರ್ನ ನಾನು ಯೂಸ್ ಮಾಡೋದು ಮಾರ್ಸ್ದು. ಕಾಂಟೋರ್ ಆ್ಯಂಡ್ ಫೌಂಡೇಶನ್ ಎಲ್ಲ ಆಗಿದೆಯಲ್ಲ, ಮತ್ತೆ ಜಾಸ್ತಿ ತುಂಬ ಸ್ವೆಟ್ ಬರಬಾರ್ದು ಅಂತ ಹೇಳಿ ಶೂಟಿಂಗ್ ಲೈಟಿಂಗ್ ಎಲ್ಲ ತುಂಬ ಸ್ವೆಟ್ ಆಗಿಬಿಡ್ತೀನಿ ಆಯಿಲಿ ಸ್ಕಿನ್ ಇರೋದ್ರಿಂದ. ನೆಕ್ಸ್ಟು ಬ್ಲಷ್. ಮೊದಲು ಒಂದು ಬ್ಲಷ್ ಯೂಸ್ ಮಾಡ್ತಿದ್ದೆ, ಅದು ಖಾಲಿ ಆಗಿಬಿಟ್ಟಿದೆ. ಇದು ತುಂಬ ಚೆನ್ನಾಗಿತ್ತು. ನಾನು ಇದ್ರೂ ಲಿಂಕು ಹಾಕಿರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶೇಡ್ ಫಾರ್ ಮೀಡಿಯಮ್ ಟು ಡಸ್ಕಿ ಸ್ಕಿನ್ಗೆ ತುಂಬ ಚೆನ್ನಾಗಿದೆ ಈ ಶೇಡು. ನಾನು ಹಾಕಿರ್ತೀನಿ. ಬಟ್ ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಸ್ಕ್ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ. ಅದಕ್ಕೆ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಮಾತ್ರ ಇದ್ರ ಕಾಸ್ಟ್ ಇಲ್ಲಿ ಹಾಕಿರ್ತೀನಿ ನಾನು. ಕ್ಯೂಟಾಗಿದೆ ಇದು ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ದಿಸ್ ಮೈ ಐ ಶ್ಯಾಡೋ ಪ್ಯಾಲೆಟ್. ಎಲ್ಲ ಶೇಡು ಹಾಗೆ ಇದೆ. ಎರಡು ಯೂಸ್ ಮಾಡೋದ್ರಿಂದ ಈ ಶೂಟಿಂಗಿಗೆ 2 ಮಾತ್ರ ಖಾಲಿ ಆಗಿದೆ 2.5 ವರ್ಷದಿಂದ. ಈಗ ಸ್ವಲ್ಪ ಶಿಮರಿ ಆ್ಯಡ್ ಮಾಡ್ತೀನಿ. ಸಮ್ಟೈಮ್ಸ್ ಒಂದ್ಸಲ ತೊಗೊಂಡ್ರೆ 2 ಕಣ್ಣಿಗೆ ಆಗ್ಬಿಡುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಸಿಂಪಲ್ ಆ್ಯಂಡ್ ಸಟಲ್ ಐ ಶ್ಯಾಡೋ. ನೆಕ್ಸ್ಟ್ ಐಲೈನರ್. ನನಗೆ ಯೂಶಲಿ ಬೇರೆ ಎಲ್ಲ ಟ್ರೈ ಮಾಡಿದೆ ಐಲೈನರ್. ನನಗೆ ಹಿಂಗೆ ಮೇಲ್ಗಡೆ ಹಿಂಗೆ ಬರ್ಕೊಳ್ಳೋದಕ್ಕೆ ಬರಲ್ಲ. ಅದರಿಂದ ಇದು ನೈಕಾದು ತುಂಬ ಹ್ಯಾಂಡಿ ಆಗಿದೆ ಮತ್ತು ತುಂಬ ಚೆನ್ನಾಗಿ ಹಾಕೋಬಹುದು. ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ ಆಗಿದೆ. ಅದರಿಂದ ನಾನು ಇದನ್ನು ಯೂಸ್ ಮಾಡ್ತಿರ್ತೀನಿ. ಖಾಲಿ ಆಗಿದೆ ಆಲ್ಮೋಸ್ಟ್, ತೊಗೊಬೇಕು. ಮೈ ಸರ್ ಬಂದ್ಬಿಟ್ರು. ಬೇಗ ರೆಡಿ ಆಗೋಣ. ಹೇರ್ ಮಾಡ್ಬಿಡ್ತೀನಿ. ಒಂದೇ ಸಲ ಅಪ್ಲೈ ಮಾಡಿಬಿಟ್ಟೆ. ಪುಟಾಣಿ ಕಾಜಲ್ ಖಾಲಿ ಆಗಿಬಿಟ್ಟಿದೆ. ಮಿಡ್ನೈಟ್ ರೆನೆ ಮಿಡ್ನೈಟ್ ಕಾಜಲ್ ನಾನು ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ ನನಗಿದು. ನೆಕ್ಸ್ಟು ಲೈನರ್, ಲಿಪ್ ಲೈನರ್. ನಾನು ಯಾವಾಗಲೂ ಇದು ಒಂದೇ ಶೇಡ್ನ ಯೂಸ್ ಮಾಡೋದು. ತುಂಬ ಡಾರ್ಕ್ ಇರುತ್ತೆ. ಸೊ ಬೇರೆ ಯಾವುದಾದ್ರೂ ಲಿಪ್ಸ್ಟಿಕ್ ಜೊತೆ ನಾವು ಯೂಸ್ ಮಾಡಿದಾಗ ಅದು ಬೇರೆ ಶೇಡ್ ಕೊಡುತ್ತೆ ಆ್ಯಂಡ್ ಸ್ವಲ್ಪ ಲಿಪ್ನ ಎನ್ಹಾನ್ಸ್ ಮಾಡುತ್ತೆ. ಏನಕ್ಕೆ ನಂದು ಪುಟಾಣಿ ಲಿಪ್ ಇರೋದ್ರಿಂದ ಇದನ್ನು ಮಿಸ್ಸೇ ಮಾಡಲ್ಲ, ಯಾವಾಗಲೂ ಯೂಸ್ ಮಾಡ್ತೀನಿ.
ಇದು ಒಂದೇ ಶೇಡು ನಾನು ಯಾವಾಗಲೂ ಯೂಸ್ ಮಾಡೋದು. ಮೊದಲೆಲ್ಲ ತುಂಬ ಶೇಡ್ನ ನಾನು ಚೇಂಜ್ ಮಾಡ್ತಾ ಬಂದೆ, ಬಟ್ ಯಾವುದು ನನಗೆ ಸೆಟಲ್ ಆಗಿ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗಲಿಲ್ಲ. ಅದರಿಂದ ಇದು ಒಂದು ಶೇಡ್ ನಾನು ಯೂಸ್ ಮಾಡ್ತೀನಿ. ಇದು ಯಾವ ಬ್ರ್ಯಾಂಡ್ ಏನಂತ ಗೊತ್ತಿಲ್ಲ, ಯಾವಾಗಲೂ ರ್ಯಾಂಡಮ್ ಆಗಿ ತೊಗೊಂಡಿದ್ದು ಆನ್ಲೈನಲ್ಲಿ ಅಥವಾ ಎಲ್ಲೋ ಹೊರಗಡೆ ಅನ್ಸುತ್ತೆ, ಮರ್ತೋಗ್ಬಿಟ್ಟಿದೆ ನನಗೆ. ಇಫ್ ಇನ್ ಕೇಸ್ ಇದ್ರ ಬಗ್ಗೆ ಏನಾದರೂ ಗೊತ್ತಾದರೆ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ. ನೈಸ್ ಶೇಡ್. ಐಬ್ರೋ ಫಿಲ್ಲರ್ ನನಗೆ ತುಂಬ ಚೆನ್ನಾಗಿರೋದ್ರಿಂದ ದೇವರಿಂದ ಐಬ್ರೋ ಜಸ್ಟ್ ಇಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಾನು ಇದನ್ನು ಮಾತ್ರ ಫಿಲ್ ಮಾಡ್ಕೊತೀನಿ ಆ್ಯಂಡ್ ಕೂಮ್ ಮಾಡ್ಕೊತೀನಿ ಅಷ್ಟೇ. ಇದೆರಡು ಫಿಲ್ಲಿಯರ್. ತುಂಬ ಜನ ಹೇಳ್ತೀರಾ ನಿಮ್ಗೆ ಇಷ್ಟೊಂದು ದೊಡ್ಡ ಐಬ್ರೋ ಚೆನ್ನಾಗಿ ಕಾಣಿಸಲ್ಲ, ಚಿಕ್ಕದಾಗಿ ಮಾಡ್ತೀನಿ ಅಂತ. ಬಟ್ ನನಗೆ ಇದೇ ಥರ ಇಷ್ಟ, ಅದರಿಂದ ಒಂದ್ಸಲ ಚಿಕ್ಕದು ಮಾಡಿಸಿದ್ದೆ, ಚೆನ್ನಾಗೇ ಕಾಣಿಸಿಲ್ಲ, ನನ್ನ ಫೇಸಿಗೆ ಸೂಟ್ ಆಗಲಿಲ್ಲ. ನೆಕ್ಸ್ಟ್ ಮಸ್ಕರಾ, ಅದನ್ನು ಮಾಡಿಸ್ತೇನೆ. ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ, ನಾನು ಪ್ರಮೋಷನ್ ಏನೂ ಮಾಡ್ತಿಲ್ಲ ಮಾರ್ಸ್ ಕಂಪ್ನಿದು. ಜಸ್ಟ್ ನನಗೆ ಇದಕ್ಕೆ ಶೂಟಿಂಗಿಗೆ ತುಂಬ ಕನ್ವೀನಿಯನ್ಸ್ ಆಗಿ ಇರುತ್ತೆ. ಈ ಪ್ರಾಡಕ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇದು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಬೇಕಾದ್ರೆ ಅಂದರೆ ಡೈರೆಕ್ಟ್ ವಾಟರ್ ಏನಾದರೂ ಹಾಕಿದ್ರೆ ಅಂದರೆ ಈಸಿಯಾಗಿ ಬರಲ್ಲ. ಬಟ್ ಲ್ಯಾಶಸ್ ತುಂಬ ಲಾಂಗಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಲುಕ್ ಅಟ್ ಮೈ ಲ್ಯಾಶಸ್. ಮೀನಾ ಕ್ಯಾರೆಕ್ಟರ್ಗೆ ಯಾವಾಗಲೂ ಯೂಸ್ ಮಾಡೋ ಸ್ಟಿಕ್ಕರ್ ಪ್ಯಾಕೆಟ್. ಇನ್ನು ಈ ಪೌಚಲ್ಲಿ ಎಕ್ಸ್ಟ್ರಾ ಇರೋದಂತ ಹೇಳಿದ್ರೆ, ಯೂಸ್ ಮಾಡಿ ಪ್ರಾಡಕ್ಟ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಎಕ್ಸ್ಟ್ರಾ ಇರೋದಂತ ಹೇಳಿದ್ರೆ ಇದು ಒಂದು ಲಿಪ್ಸ್ಟಿಕ್ಕು. ಏನಾದರೂ ಅಂದರೆ ಫಂಕ್ಷನ್ ಅಥವಾ ಇವೆಂಟ್ ಏನಾದರೂ ಮಾಡಿದಾಗ ಒಂದು ಸ್ವಲ್ಪ ಬ್ರೈಟ್ ಶೇಡ್ ಇರೋದು, ಸ್ವಲ್ಪ ರಿಚ್ ಲುಕ್ ಥರ ಕೊಡುತ್ತೆ. ಆ್ಯಂಡ್ ಕನ್ಸೀಲರ್, ಅದೇ ಯಾವುದಾದ್ರೂ ಇವೆಂಟ್ ಅಥವಾ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಬೇಕಂತ ಹೇಳಿದ್ರೆ, ಕಾಣಿಸ್ಬೇಕಂತ ಹೇಳಿದ್ರೆ ನೈಕಾದು ಕನ್ಸಿಲರ್ನ ಯೂಸ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಶಾರ್ಟ್ನ ಏನು ಲಿಪ್ ಲೈನರ್ ಆ್ಯಂಡ್ ಕಾಜಲ್ನ ಶಾರ್ಪ್ ಮಾಡೋದಕ್ಕೆ ಶಾರ್ಪ್ ಆಗ್ತೀನಿ. ಇಷ್ಟೇ ಪೌಚಲ್ಲಿ ಇರೋದು, ಇಷ್ಟೇ. ಈಗ ಇದು ನನ್ನ ಮೀನಾ ಜುವೆಲ್ಸ್ ಆಸ್ತಿ, ಮೀನಾದು ಆಸ್ತಿ. ಇವಾಗ ಮತ್ತೆ ಇದ್ರೊಳಗಡೆ ಎಲ್ಲ ಪ್ರಾಪರ್ ಆಗಿ ಪ್ಯಾಕ್ ಮಾಡ್ಬೇಕು. ಇದು ಕಂಪ್ಲೀಟ್ ಪ್ಯಾಕ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ಸೊ ಈ ತರ ಥಿಂಗ್ಸ್ನೆಲ್ಲ ಇಲ್ಲಿ, ಪ್ರಾಡಕ್ಟ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ, ಬ್ರಷ್ನೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಕಾಂಪ್ಯಾಕ್ಟ್ ಆಗಿ ತುಂಬ ಚೆನ್ನಾಗಿದೆ ಪೌಚ್. ಇದ್ರ ಲಿಂಕು ಹಾಕಿರ್ತೀನಿ, ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಯು ಕ್ಯಾನ್ ಬೈ ಗೈಸ್. ಇದಾಗಿತ್ತು ನನ್ನ ಅಂದರೆ ಮೀನಾ ಮೇಕಪ್ ಕಿಟ್. ನಾನು ಮಾಡ್ಕೊಡೋದು ಮೀನಾ ಕ್ಯಾರೆಕ್ಟರ್ಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಅಲ್ಲ. ಕೆಲವೊಬ್ರು ಹೇಳ್ತಾರೆ ತುಂಬ ಬೂದಿ ಕಾಣಿಸುತ್ತೆ ಮೇಕಪ್ ಅಂದರೆ, ಚೆನ್ನಾಗಿ ಕಾಣಿಸಲ್ಲ ನಿಮ್ಮ ಸ್ಕ್ರೀನಲ್ಲಿ ಅಂತ. ಮಾರ್ನಿಂಗ್ ಈ ಥರ ಫ್ರೆಶ್ ಆಗಿ ಚೆನ್ನಾಗೇ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಸೀನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೀನ್ ಮೇಲೆ ಡಿಪೆಂಡ್ ಆಗುತ್ತೆ, ಟಚಪ್ ತೊಗೊಳಕ್ಕಾಗಲ್ಲ ಸಮಟೈಮ್ಸ್. ಆಗ ಆ ಥರ ಫುಲ್ ಅರ್ಧ ಬರ್ಧ ಮೇಕಪ್ ಹೋಗ್ಬಿಟ್ಟಿರುತ್ತೆ. ಬಟ್ ಆಲ್ಮೋಸ್ಟ್ ಇವಾಗ ಯೂಸ್ ಮಾಡಿರೋ ಪ್ರಾಡಕ್ಟ್ ಎಲ್ಲ ಸ್ವಲ್ಪ ಲಾಂಗ್ ಸ್ಟೇ ಇರೋ ಥರ ಇಲ್ಲ. ಬ್ಯೂಟಿ ಫೋಕಸ್ ಮಾಡಿದೆ ಇವಾಗ, ಹಿಂಗೆ ಆಮೇಲೆ ಹಿಂಗೆ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಏನು ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಟ್ರೈ ಮಾಡ್ತೀನಿ. ಬಾಯ್. ಹೀಗೆಲ್ಲ ಯೋಚನೆ ಮಾಡಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡಿದ್ಯಾ. ಸುಮ್ಮನೆ ಇರು ಸ್ವಲ್ಪ. ರವಿ, ಹೋಗಿ ನಿನ್ನ ಕೆಲಸ ನೋಡು. ಶ್ರುತಿ, ನಾನು ಇಲ್ಲಿ ಬರ್ತೀನಿ. ಕಾಫಿ